ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ತುಂಬ ದಿನ ಆಯಿತು ವಿಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಶುರುವಾಗಿರೋದ್ರಿಂದ ಸಾರಿನ ಯಾವ ರೀತಿ ಒಂದು ಬ್ಲೌಸ್ ಪೀಸಲ್ಲಿ ನಾವು ಹೇಗೆ ಒಂದು ಸಾರಿನ ಉಡಿಸ್ಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಆಲ್ ಅಂತ ಟೈಪ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಅದನ್ನು ಕ್ಲಿಕ್ ಮಾಡಿ ನಾನು ಬಿಡೋ ವಿಡಿಯೋ ನೋಟಿಫಿಕೇಷನು ಫಸ್ಟು ನಿಮಗೆ ಬರ್ತೈತಿ. ಸೊ ನೀವು ವಾಚ್ ಮಾಡ್ಬೋದು, ಓಕೆನಾ? ಸೊ ಇವಾಗ ಒಂದು ಬ್ಲೌಸ್ ಪೀಸಲ್ಲಿ ನಾವು ಯಾವ ರೀತಿ ಲಕ್ಷ್ಮಿಗೆ ಸೀರೆನ ಉಡಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ತುಂಬಾ ಒಂದು ವರ್ಷದ ಮೇಲೆ ಆಗಿರ್ಬೋದು ಅನಿಸುತ್ತೆ ನಾನು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸೊ ಯಾಕಂದರೆ ಡೆಲಿವರಿ ಆದಮೇಲೆ ನನ್ನ ಮಗ ತುಂಬ ಕಾಡ್ತಿದ್ದ, ಸೊ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲಕ್ಷ್ಮಿಗೆ ಒಂದು ಬ್ಲೌಸಲ್ಲಿ ನಾವು ಯಾವ ರೀತಿ ಸೀರೆನ ಉಡಿಸ್ಬೋದು ನೋಡಿ. ಈ ರೀತಿ ಒಂದು ಬ್ಲೌಸ್ನ ತೊಗೊಂಡ್ಬಿಟ್ಟು ಈ ರೀತಿ ಬ್ಲೌಸ್ನ ನೀವೆಲ್ಲರೂ ನೋಡೇ ಇರ್ತೀರ. ಅಂಗಡಿಯಲ್ಲಿ, ಮಾರ್ಕೆಟಲ್ಲಿ, ಯಾವುದೇ ಒಂದು ಅಂಗಡಿಯಲ್ಲಾದರೂ ಈ ರೀತಿ ಬ್ಲೌಸ್ ಪೀಸ್ ಸಿಗುತ್ತೆ. ಸೊ ಇದನ್ನು ತೊಗೊಂಡು ನಾವು ಈ ರೀತಿ ಅದನ್ನು ನೇರಿಗೆ ಮಾಡ್ಕೋಬೇಕು. ನೇರಿಗೆ ಮಾಡ್ಕೊಂಡಾದಮೇಲೆ ನೋಡಿ, ನಾನು ಅದನ್ನು ಇವಾಗ ಅಲ್ಲಿ ಕ್ಲಿಪ್ಸ್ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಎಲ್ಲನೂ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದಮೇಲೆ ಕ್ಲಿಪ್ಗಳನ್ನ ಹಾಕ್ಕೊಂಡು ಸ್ಟ್ರೇಟಾಗಿ ಮಾಡ್ಕೋಬೇಕು. ಎಲ್ಲನೂ ಒಂದೇ ಲೆವೆಲಲ್ಲಿ ಇರಬೇಕು. ಆಮೇಲೆ ನಾವು ಕಳ್ಸೋಕ್ಕೆ ಈ ರೀತಿ ಅದನ್ನು ಹಾಕೋಬೇಕು. ಹಾಕೊಂಡ ನಂತರ ಕಳ್ಸದ ಹತ್ರ ಏನಿರುತ್ತಲ್ಲ ಕ್ಲಿಪ್ನ ಅದನ್ನು ತೆಕ್ಕೊಂಡು ಬಿಡಬೇಕು. ಇಲ್ಲಿ ಇರೋ ಕ್ಲಿಪ್ಗಳನ್ನ ಅದನ್ನು ಕೂಡ ನಾವು ತಗೋಬೇಕಾಗತ್ತೆ. ಯಾಕಂದರೆ ನೇರಿಗೆಗಳು ಚೆನ್ನಾಗಿ ಬರಬೇಕು ಅಂತ. ಅದೇ ಒಂದು ಬ್ರಾಸೋ ಅಂತ ಟೈಪು ಅಂದರೆ ಉಬ್ಕೊಂಡು ನಿಂದಿರುತ್ತಲ್ಲ, ಆ ರೀತಿ ಏನಾದರೂ ಬ್ಲೌಸ್ ಪೀಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಅಂದರೆ ಇನ್ನೂ ಉಬ್ಕೊಂಡು ನಿಂದಿರುತ್ತೆ. ಇವತ್ತು ಈ ಬ್ಲೌಸ್ ಪೀಸಲ್ಲಿ ನಾನು ನಿಮಗೆ ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗೋ ರೀತಿ ನಾನು ಸೀರೆಗಳನ್ನ ಯಾವ ರೀತಿ ಉಡಿಸೋದು ಲಕ್ಷ್ಮಿ ಹಬ್ಬಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಅಲ್ಲೊಂದು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ, ಅಂದರೆ ನೀರಿಗೆ ಅದು ಏರುಪೇರು ಆಗಬಾರ್ದು ಅಂತ ಹೇಳಿ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಅದು ನಾನು ಲಕ್ಷ್ಮೀ ದೇವಿ ಮೂರ್ತಿನೇ ಹಾಗೆ ಇಟ್ಬಿಟ್ಟೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಬೇರೆ ನೆಕ್ಲೆಸ್ ಅದು ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಬೇಡ, ಸಿಂಪಲ್ಲಾಗಿರಲಿ. ಸಿಂಪಲ್ಲಾಗಿದ್ದರೆ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಅಷ್ಟೇ ಒಂದು ಸಿಂಪಲ್ಲಾಗಿ ನೆಕ್ಕಿಗೆ ಇರುತ್ತಲ್ಲ ಅದೊಂದು ತೊಗೊಂಡೆ. ಹಾಗೆ ಒಂದು ಮುತ್ತಿನ ಸರನ ತೊಗೊಂಡಿದ್ದೀನಿ, ಆಮೇಲೆ ಒಂದು ಹಾರನ ಹಾಕಿದ್ದೀನಿ. ಅಂದರೆ ಅಷ್ಟೇ ಸಿಂಪಲ್ಲಾಗಿ ಲಕ್ಷ್ಮೀ ದೇವಿ ಯಾವ ರೀತಿ ಕಾಣ್ತಾಳೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಥರ ಡೆಕೋರೇಷನ್ ಮಾಡಿ, ಬೇರೆ ಥರ ರೆಡಿ ಮಾಡಿ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ, ಸರಿನಾ? ನೋಡಿ, ಇವಾಗ ನಾನು ಸರಗಳನ್ನ ಹಾಕೋಬೇಕಾದ್ರೆ ಅದು ಅಲ್ಲಿ ಏನಾಗ್ತಾಯಿದೆ, ನೇರಿಗೆ ಎಲ್ಲ ಇದಾಗ್ತಾಯಿದೆ. ನಾವು ಅಲ್ಲೊಂದು ಪಿನ್ ಹಾಕೋಬೇಕಾಗಿತ್ತು. ಸೊ ನಾನು ಅದನ್ನ ಮರ್ತುಬಿಟ್ಟಿದ್ದೀನಿ ಅಂತ ಅನಿಸ್ತಾಯಿದೆ. ಬಟ್ ನೀವಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಹಾಕೋತಿದ್ರು ನಡೆಯುತ್ತೆ, ಯಾಕಂದರೆ ನಾವು ಮಾಲೆ ಅದು ಎಲ್ಲ ಹಾಕ್ತೀವಿ, ದೇವರಿಗೆ ಹಾರ ಹಾಕ್ತೀವಲ್ಲ, ಆ ಹಾರ ಹಾಕಿದ ಮೇಲೆ ಅದು ಅಲ್ಲೇ ಸ್ಟಿಪ್ಪಾಗಿ ಕುಂದಿರುತ್ತೆ. ಆದರೂ ನೀವು ಒಂದು ಸೇಫ್ಟಿ ಪಿನ್ ಹಾಕಿದ್ರೆ ಸರಿದಾಡಂಗಿಲ್ಲ. ನಾನು ಮರ್ತುಬಿಟ್ಟೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ನಾನು ತೋರಿಸ್ತೀನಿ. ಸೊ ಎಲ್ಲರೂ ಇದೇ ರೀತಿ ನೀವು ಒಂದು ಬ್ಲೌಸ್ ಪೀಸಲ್ಲಿ, ಅಂದರೆ ಇವಾಗ ಸೀರೆ ಬ್ಲೌಸ್ ಪೀಸಲ್ಲೂ ಕೂಡ ನೀವು ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಲಕ್ಷ್ಮಿಗೆ ರೆಡಿ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ನೀವು ಬ್ಲೌಸ್ ಪೀಸ್ ತಂದು ರೆಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬ ಚೆನ್ನಾಗಿರುತ್ತೆ. ನಿಮಗೂ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಇವಾಗ ಸಿಂಪಲ್ಲಾಗಿ ಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದ್ಗಡೆ ನಾವೆಲ್ಲ ಬ್ಯಾಕ್ಗ್ರೌಂಡೆಲ್ಲ ಹಾಕಿಬಿಟ್ಟು ಲಕ್ಷ್ಮೀ ದೇವಿನ ಚೆನ್ನಾಗಿ ರೆಡಿ ಮಾಡಿ ವಿಡಿಯೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ನೋಡ್ಬೋದು, ಇದೇ ರೀತಿ ರೆಡಿ ಮಾಡಬೇಕು. ನಾಳೆ ಮತ್ತೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.